ಇವತ್ತು ಹಲೋ ನಮಸ್ಕಾರ ಬಂಧುಗಳೇ. ಇವತ್ತು ಸಂಗೊಳ್ಳಿ ರಾಯಣ್ಣ ಇವರಿಗೆ ಜನವರಿ 26ರಂದು ಸಚಿವರಾದಂಥ ಸಂತೋಷ್ ಲಾಡ್ ಅವರು ಸಂಗೊಳ್ಳಿ ರಾಯಣ್ಣನಿಗೆ ಮತ್ತೆ ಸ್ವಾಮೀಜಿಗಳಿಗೆ ಅವಮಾನ ಮಾಡೋದನ್ನು ಖಂಡಿಸಿ ಇವತ್ತು ನಾವೆಲ್ಲ ಸಭೆ ಸೇರಿದ್ದೀವಿ. ಈ ಸಭೆಯ ಉದ್ದೇಶಿಸಿ ಹಾಲು ಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ರುದ್ರಣ್ಣ ಗುರುಗಳಿ ಅವರು ನಿಮಗೆ ಒಂದಷ್ಟು ಕೆಲವು ಸೂಚನೆಗಳನ್ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಅವನ್ನೆಲ್ಲವನ್ನ ನಾವೆಲ್ಲರೂ ಪಾಲನೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಕಿತ್ತೂರಾಯ ಚೆನ್ನಮ್ಮನಿಗೆ ಬರೋ ಭಾರತ್ ಮತಾಕಿ. ಆತ್ಮೀಯ ಎಲ್ಲ ರಾಯಣ್ಣನ ಬಂಧುಗಳಿಗೆ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗಾಗಲೇ ನಾವು ನಿನ್ನೆ ಪತ್ರಿಕಾಗೋಷ್ಠಿಯ ಮೂಲಕ ಏನು 26ನೇ ತಾರೀಕಿನಂದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಒಂದು ಉದ್ದಟತನದ ವರ್ತನೆಯ ವಿರುದ್ಧ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡು ಅದಕ್ಕೆ ಕರೆ ಕೊಟ್ಟಿದ್ದಕ್ಕೆ ತಾವೆಲ್ಲ ರಾಯಣ್ಣನ ಬಂಧುಗಳು ಬಂದಿದ್ದಕ್ಕೆ ಮೊಟ್ಟ ಮೊದಲು ತಮ್ಮೆಲ್ಲರಿಗೂ ನಾನು ಅಭಿಮಾನದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ ಬಂಧುಗಳೇ. ಆದರೆ ಈ ಪ್ರತಿಭಟನೆಯನ್ನ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಿತಕರ ಘಟನೆ ಆಗಲಾರದ ಹಾಗೆ, ಯಾಕಂದ್ರೆ ಎಲ್ಲರೂ ಕೂಡ ನಾವು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನಮಾನದಲ್ಲಿ ಇರ್ತಕ್ಕಂಥವ್ರು, ಪ್ರಬುದ್ಧರಾಗಿದ್ದವರು. ನಮ್ಮ ವರ್ತನೆಗಳು ಬಹಳ ಕಾನೂನಿನ ವ್ಯಾಪ್ತಿಯನ್ನು ಮೀರಿ ಹೋಗಬಾರ್ದು. ಮತ್ತು ಈಗಾಗಲೇ ಏನು ಪೊಲೀಸ್ ಇಲಾಖೆಯವರು ಈ ಅನುಮತಿಯನ್ನ ನಮಗೆ ಪ್ರತಿಭಟನೆಗೆ ಕೊಟ್ಟಿರೋದಿಲ್ಲ. ಇರಲಿ, ಅವರ ಒಂದು ಅಧಿಕಾರದ ಒಂದು ಅಮಲಿನೊಳಗೆ ಇವತ್ತು ಯಾವ ವ್ಯಕ್ತಿ ತನಗೆ ಅಧಿಕಾರ ಇದೆ ಅನ್ನುವಂಥದ್ದನ್ನ ಆ ಒಂದು ದುರ್ಬಳಕೆಯನ್ನು ಮಾಡಿಕೊಂಡು ನಮ್ಮನ್ನೆಲ್ಲ ಹತ್ತಿಕ್ಕತಕ್ಕಂತಹ ಪ್ರಯತ್ನಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ. ಆದರೆ ಕಾನೂನನ್ನು ಗೌರವಿಸ್ತೀವಿ. ಈಗಾಗಲೇ ಸಮಿತಿಯವರು ನಿರ್ಣಯ ಮಾಡಿದ ಹಾಗೆ ನಾವು ಕೂಡ ಕಾನೂನಾತ್ಮಕವಾಗಿ ಇವತ್ತು ನಾವು ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಅನ್ನು ಹಾಕ್ತಾ ಇದ್ದೀವಿ. ಕಾನೂನಿನ ಮೂಲಕ ಒಂದು ದಿನಾಂಕವನ್ನ ನಿಗದಿಪಡಿಸಿ, ಬರೀ ಈಗೇನು ಜಿಲ್ಲೆಯ ಮಟ್ಟದೊಳಗೆ ನಾವು ಆಹ್ವಾನವನ್ನು ಕೊಟ್ಟಿದ್ವಿ, ದಯಮಾಡಿ ಇದೊಳನ್ನ ಆಮೇಲೆ ಮಾಡಬೇಕು. ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನ ಇದೇ ಸ್ಥಳದೊಳಗೆ ನಾವು ಹಮ್ಮಿಕೊಳ್ಳೋದಿದ್ದೀವಿ. ಆ ದಿನಾಂಕವನ್ನ ಮುಂದಿನ ದಿನಮಾನದಲ್ಲಿ ಕೋರ್ಟ್ ಆದೇಶದ ಪ್ರಕಾರ ನಾವು ತಿಳಿಸಲಿಕ್ಕೆ ಬಯಸುತ್ತೇವೆ. ಹಾಗಾಗಿ ಈಗಾಗಲೇ ನಾವು ಪೊಲೀಸ್ ಇಲಾಖೆಯವರ ಜೊತೆಗೆ ಮನವಿಯನ್ನ ಮಾಡಿಕೊಂಡಿದ್ದೇವೆ. ನಾವು ಇಲ್ಲಿ ಎಲ್ಲರೂ ಸಭೆಯನ್ನು ಸೇರಿದಂಥವ್ರು ನಾವೇನಿದೆ ಅಂತ ಹೇಳಿದ್ರೆ, ಪ್ರತಿಭಟನೆಯ ಮೂಲಕವಾಗಿ ಕಲಾಭವನದ ಮುಂದುವರೆದು ಈ ಸರ್ಕಲ್ಗೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗೆ ನಾವು ಮೌಖಿಕವಾಗಿ ಪೊಲೀಸ್ ಇಲಾಖೆಯವರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ಅದಕ್ಕೆ ಅವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗೆ ನಾವು ಕಾನೂನನ್ನು ಪರಿಪಾಲನೆ ಮಾಡೋಣ, ಇಲ್ಲಂದ್ರೆ ಆ ವ್ಯಕ್ತಿಗೆ ನಮಗೆ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳು ಕಾಣೋದಿಲ್ಲ. ಹಾಗಾಗಿ ಇಡೀ ರಾಜ್ಯದ ಜನ ಇಲ್ಲಿ ಬರುವಂತಹ ದಿನಾಂಕವನ್ನ ಮುಂದಿನ ದಿನಮಾನದಲ್ಲಿ ಸೇರಿಸ್ತೀವಿ. ಹಾಗಾಗಿ ಈ ರಾಯಣ್ಣನ ಮತ್ತು ಮೊನ್ನೆ ಆದಂತ ಏನು ಇದರ ಬಗ್ಗೆ ಘಟನೆ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖರು, ರಾಯಣ್ಣನ ಅಭಿಮಾನಿ ಮುಖಂಡರುಗಳು ಮಾತನಾಡ್ತಾರೆ. ಅದಾದ್ಮೇಲೆ ನಾನು ಅಲ್ಲಿ ಸರ್ಕಲ್ ನಲ್ಲಿ ಮಾತಾಡ್ತೇನೆ. ಮುಂದಿನ ನಮ್ಮ ನಡೆ ಏನಿದೆ ಅನ್ನುವಂಥದ್ದನ್ನ ಅಲ್ಲಿ ನಾನು ಘೋಷಣೆ ಮಾಡ್ತೇನೆ. ಬಂಧುಗಳೇ, ಆ ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ನಾನು ಮುಂದಿನ ನಡೆಗಳ ಬಗ್ಗೆ ನಾವೆಲ್ಲರೂ ಕೂಡ ಆ ರೀತಿಯಾಗಿ ಗೌರವದಿಂದ ನಡ್ಕೊಳ್ಳೋಣ ಅನ್ನುವಂಥ ಮನವಿಯನ್ನು ಮಾಡ್ತಾ, ಯಾರೂ ಕೂಡ ಕಾನೂನನ್ನು ಗೌರವಿಸಿಕೊಂಡು ನಾವು ನಡೆಯೋಣ. ದಯಮಾಡಿ ನಿಮ್ಮ ಅಭಿಮಾನ, ನಿಮ್ಮ ಏನು ಕಿಚ್ಚು ಎಲ್ಲರಿಗೂ ಅರ್ಥ ಆಗ್ತದೆ, ಇದು ಆತನಿಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಆ ಹಿನ್ನೆಲೆಯೊಳಗೆ ನಾವೆಲ್ಲರೂ ಭದ್ರಾಗೋಣ ಅನ್ನುವಂಥ ಮಾತನ್ನು ಹೇಳಿ, ಈಗ ನಮ್ಮ ಮುಖಂಡರು, ನಮ್ಮ ಹಾಲುಮತ ಮಹಾಸಭೆಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರೇವಪ್ಪ ಐರಿಣಿಯವರು
ಈ ಸಭೆಯನ್ನು ಕುರಿತು ಮಾತನಾಡಬೇಕಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಸಮಾಜದ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ಈ ರಾಯಣ್ಣನ ಆಗ್ತಕ್ಕಂಥ ಅವಮಾನವನ್ನು ಖಂಡಿಸಿ ನಡೆದಂತ ಪ್ರತಿಭಟನೆಗೆ ಆಗಮಿಸಿದಂತ ನನ್ನ ಎಲ್ಲ ಬಾಂಧವರು ಹಾಗೂ ನನ್ನ ರಾಯಣ್ಣನ ಅಭಿಮಾನಿಗಳು ಎಲ್ಲ ಕನ್ನಡಪರ ಸಂಘಟನೆಯವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಕೊಡ್ತೀನಿ. ಯಾಕಂದ್ರೆ ಇದೊಂದು ನಡೀತಕ್ಕಂಥ ಕುತಂತ್ರ ಈ ರಾಯಣ್ಣನಿಗೆ ಆದಂತ ಅವಮಾನ ಹಾಗೂ ನಮ್ಮ ಶ್ರೀಗಳಿಗಾದಂತ ಅವಮಾನವನ್ನು ಖಂಡಿಸ್ತಕ್ಕಂಥದ್ದಕ್ಕೆ ಆದೇಶ ನೀಡಿಲ್ಲ ಅಂತಂದ್ರೆ ಇದು ನಮ್ಮದೊಂದು ದುರದೃಷ್ಟಕರ ಸಂಗತಿ. ಯಾಕಂತಂದ್ರೆ ಬರೋ ದಿನಮಾನಗಳಲ್ಲಿ ನಾವು ಇದೇ ಒಂದು ಹೋರಾಟವನ್ನು ಇದೇ ರಾಯಣ್ಣ ಸರ್ಕಲಿನಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ನಮ್ಮ ಎಲ್ಲ ರಾಯಣ್ಣನ ಅಭಿಮಾನಿಗಳಿಗೆ ಹಾಗೂ ಸಮಾಜ ಬಾಂಧವರಿಗೆ ತಿಳಿಸ್ತೇವೆ. ಆವಾಗ ಅವ್ರಿಗೆ ಏನು ಅನ್ನುವಂಥದ್ದು ಬಿಸಿ ಮುಟ್ಸೋಣ ಅಂತ ಹೇಳಿ ನಾ ಈ ಮೂಲಕ ಈ ನಮ್ಮೆಲ್ಲ ಅಭಿಮಾನಿಗಳಿಗೆ ಮನವಿ ಮಾಡ್ಕೊತೀನಿ. ದಯವಿಟ್ಟು ನನ್ನ ಬಾಂಧವರಿಗೆ ಹಾಗೂ ನನ್ನ ರಾಯಣ್ಣನ ಅಭಿಮಾನಿಗಳಿಗೆ ಒಂದು ಮನವಿ ಮಾಡ್ಕೊತೀನಿ. ಯಾವುದೇ ತರಹದ ಗಲಾಟೆಗಳಿಗೆ ಅವಕಾಶ ನೀಡಬೇಡ್ರಿ. ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸುವಂತ ಹೇಳಿ ತಮ್ಮಲ್ಲಿ ನಾನು ಇವತ್ತು ಕೇಳ್ಕೊಳ್ತೀನಿ. ತಮ್ಮ ಮನೆಯ ಮಗನಾಗಿ ನಾನು ದಯವಿಟ್ಟು ನೀವು ಯಾವುದೇ ಗಲಾಟೆಗಳನ್ನು ಮಾಡಬೇಡ್ರಿ, ಏನು ಮಾಡಬೇಡ್ರಿ ಬಂಧುಗಳೇ. ಇವತ್ತೇನು ಅಂತಂದ್ರೆ ಇವತ್ತಿನ ನಾವು ಸಾಮೂಹಿಕವಾಗಿ ಒಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡೋಣ ಅಂತ ಹೇಳಿ ತಮ್ಮ ಮೂಲಕ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ಜೈ ರಾಯಣ್ಣ, ಜೈ ಚೆನ್ನಮ್ಮ. ನಮಗೆ ಆ ಘಟನೆಯನ್ನ ಪ್ರತಿಭಟಿಸಲಿಕ್ಕೆ ಯಾವುದೇ ಆದಂತ ಅನುಮತಿ ಸಿಕ್ಕಿಲ್ಲ. ಆದ್ರೆ ನಾವು ಮುಂಚೆಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀವಿ ಇವತ್ತು ಪ್ರತಿಭಟನೆ ಮಾಡೋಣ ಅಂತೇಳಿ. ಆದ್ರೆ ಯಾವುದೇ ಒತ್ತಡ ಕಾರಣದಿಂದ ಪ್ರತಿಭಟನೆ ಸಲುವಾಗಿ ನಮ್ಗೆ ಪರ್ಮಿಷನ್ ನೀಡಿಲ್ಲ. ಆದ ಕಾರಣ ನಾವೆಲ್ಲರೂ ಶಾಂತ ರೀತಿಯಿಂದ ಕಾನೂನುಗಳನ್ನ ಕೈಗೆ ತಗೋದ ಹಾಗೆ ನಮ್ಮ ಕಾರ್ಯಕ್ರಮವನ್ನು ಮಾಡಿ, ನಮಗೆ ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ ಗೊತ್ತಿಲ್ಲ, ಆ ಪರ್ಮಿಷನ್ ನಿರಾಕರಿಸಿದ ಸಲುವಾಗಿ ನಾವಿವತ್ತು ಹೈಕೋರ್ಟಿಗೆ ರಿಟ್ ಅರ್ಜಿಯನ್ನು ಹಾಕಿದ್ದೇವೆ. ಇವತ್ತು ಆ ರಿಟ್ ಅರ್ಜಿ ಮುಖಾಂತರ ನಮಗೆ ಪರ್ಮಿಷನ್ ಸಿಗುತ್ತೆ. ಯಾಕಂದ್ರೆ ನಮ್ಮಿಂದ ರಾಯಣ್ಣ ಇದ್ದಾನೆ. ರಾಯಣ್ಣ ಕೇವಲ ಕುರುಬ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಸಂಗೊಳ್ಳಿ ರಾಯಣ್ಣ ಹಾಲು ಮತದ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಸಂಗೊಳ್ಳಿ ರಾಯಣ್ಣ ಒಬ್ಬ ಧೀರ ಶ್ರೀಮಂತ ನಾಯಕ. ಈ ಕನ್ನಡ ನಾಡ ನುಡಿ ಸಂಸ್ಕೃತಿ ಇತಿಹಾಸ ಉಳಿದಕ್ಕೋಸ್ಕರ ತನ್ನ ಜೀವನವನ್ನು ಬಲಿದಾನ ಮಾಡಿದಂತ ಶ್ರೇಷ್ಠ ಹೋರಾಟ ಸೇನಾನಿ ಆತ. ಯಾರಿಗೋಸ್ಕರ ಬದುಕಿದವಲ್ಲ, ತನ್ನ ತಂದೆ ತಾಯಿ, ತನ್ನ ಮಕ್ಕಳು, ತನ್ನ ಬಂಧುಗಳಿಗೋಸ್ಕರ ಹೋರಾಟ ಮಾಡಿಲ್ಲ, ತನ್ನ ಸಮಾಜಕ್ಕೋಸ್ಕರ ಹೋರಾಟ ಮಾಡಿಲ್ಲ. ಈತ ಕುರುಬ, ಈತ ಸಾಂಗಳು, ಈತ ಮರಾಠರು, ಈತ ಲಿಂಗಾಯತ, ಈತ ವಾಲ್ಮೀಕಿ ಅಂತ ಹೋರಾಟ ಮಾಡಲಿಲ್ಲ. ಬದಲಾಗಿ ಈ ನಾಡಿನ ಸ್ವಾತಂತ್ರ್ಯಕ್ಕೋಸ್ಕರ ವೀರಮಾತೆ ಚೆನ್ನಮ್ಮನಿಗೋಸ್ಕರ ಹೋರಾಟ ಮಾಡಿದ ಧೀಮಂತ ನಾಯಕನ ಅವಮಾನ ಮಾಡಿದ ಸಂದರ್ಭದಲ್ಲಿ ಆ ಧೀಮಂತ ನಾಯಕನಿಗೆ ಅವಮಾನ ಇದನ್ನು ಪ್ರತಿಭಟಿಸಬೇಕಾದ್ರೆ ನಮಗೆ ಪರ್ಮಿಷನ್ ನೀಡಿಲ್ಲ. ಯಾಕೆ ನೀಡಿಲ್ಲ ಅಂದ್ರೆ ರಾಜಕೀಯ ಒತ್ತಡದಿಂದ ನೀಡಿಲ್ಲ. ಅದಕ್ಕೋಸ್ಕರ ರಾಯಣ್ಣ ಯಾವುದೇ ಜಾತಿ ಮತ ಪಂಥ ಪಂಗಡಕ್ಕೆ ಅಂಟಿಕೊಂಡವಲ್ಲ. ಇಡೀ ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ ಧೀಮಂತ ನಾಯಕನಿಗೆ ನಮಗೆ ಅವಮಾನವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಕಾನೂನುಬದ್ಧವಾಗಿ ಹೈಕೋರ್ಟ್ ಪರ್ಮಿಷನ್ ನೀಡಿದ ತಕ್ಷಣ ಮತ್ತೆ ಇಡೀ ಸಮಾಜಕ್ಕೆ, ಕುರುಬ ಸಮಾಜವಲ್ಲಷ್ಟೇ ಅಲ್ಲ, ಇಡೀ ಸಮಾಜ, ಯಾವುದೇ ವ್ಯಕ್ತಿ ಇಲ್ಲ, ಅದಕ್ಕೆ ಸೀಮೆ ಇಲ್ಲ, ಅದಕ್ಕೆ ಪ್ರಾಂತಗಳಿಲ್ಲ, ಇಡೀ ದೇಶದ ಉದ್ದಗಲಕ್ಕೂ ಯಾರೇ ಇದ್ದು ರಾಯಣ್ಣ ಅಭಿಮಾನಿಗಳು ಎಲ್ಲರೂ ಬಂದು ಆ ಬೃಹತ್ ಪ್ರತಿಭಟನೆಗೆ ಭಾಗವಹಿಸಬೇಕಂತ ಕೇಳ್ಕೊತೀನಿ. ಆಮೇಲೆ ಇಷ್ಟೊಳಗಾಗಿ ಡಿಸಿ ಆಫೀಸ್ನಲ್ಲಿ ಯಾರು ಬಂದು ನಮಗೆ ನಮ್ಮ ಮನೆಯಲ್ಲಿ ಸ್ವೀಕರಿಸಿದ್ರು ಒಳ್ಳೆಯದು, ಸ್ವೀಕರಿಸಿದ್ರು ಒಳ್ಳೆಯದು. ಇಷ್ಟೊಳಗಾಗಿ ಸಂತೋಷ್ ಮಾಡೋರು ಕ್ಷಮಾಪಣೆ ಕೇಳಿದರು, ಇನ್ನೂ ಬಹಳ ಸಂತೋಷ. ಕೇಳದೇ ಇದ್ದರೆ ಮುಂದೆ ಬರುವಂತಹ ದಿನದಲ್ಲಿ
ನಾವು ಸುಮಾರು ಸಂಖ್ಯೆಯನ್ನು ಸೇರಿ ಹೋರಾಟ ಮಾಡುವುದು ಖಚಿತ. ಇವತ್ತು ಧಾರವಾಡ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಅವರು ಬಹುಶಃ ಈಗಾಗಲೇ ಹೇಳಿದಂತೆ ಎಲ್ಲ ಹಿರಿಯರು ಮಾತಾಡಿದರು. ರಾಯಣ್ಣ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ಬೆಳ್ಳಿ ಚುಕ್ಕೆಯಾಗಿ ಸ್ವತಂತ್ರದ ಕಿಚ್ಚನ್ನು ಹತ್ತಿದಂತ ಒಂದು ಕಿಡಿ ಅಂತ ಒಬ್ಬ ಮಹಾನ್ ಪುರುಷ, ಶೂರ, ಭಾರತ ದೇಶಕ್ಕಾಗಿ ಸ್ವತಂತ್ರಕ್ಕಾಗಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಂತ ವೀರ ಸೇನಾನಿ ಅಂತ ಒಬ್ಬ ಮಹಾನ್ ವ್ಯಕ್ತಿಗೆ ಬಗ್ಗೆ ಕನಿಷ್ಠವಾಗಿ ಮಾತಾಡಿದ್ದು ಬಹಳಷ್ಟು ನೋವಿನ ಸಂಗತಿ. ಇವತ್ತ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ, ಪ್ರತಿಭಟನೆ ಮಾಡಬೇಕಾದ್ರೆ ಅದು ಒಂದು ನಮ್ಮ ಸಂವಿಧಾನದ ಹಕ್ಕು. ನಮಗೇನು ಅನ್ಸುತ್ತೆ ಅದನ್ನ ತಿಳಿಸೋದು, ಅದನ್ನ ಪ್ರತಿಭಟನೆ ಮಾಡೋದು ನಮ್ಮ ಹಕ್ಕು. ಈ ಹಕ್ಕನ್ನ ಇವತ್ತ ಸರ್ಕಾರ ಒತ್ತಾಯಪೂರ್ವಕವಾಗಿ ಕಸ್ಕೊಳ್ಳೋದು ಬಹಳಷ್ಟು ಮೆಚ್ಚುವಂಥದ್ದಲ್ಲ. ಇವತ್ತು ಉಳಿದಂತ ಎಲ್ಲ ಯುವಕರು ಹಿರಿಯರು ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ. ಇವತ್ತು ಪೊಲೀಸರ ಕೆಲಸ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋದು, ಅದನ್ನ ಅವ್ರು ಮಾಡಲಿ. ನಾವೇನ್ ಮಾಡ್ಬೇಕಪ್ಪ ಅಂದ್ರ ನಾವೆಲ್ಲರೂ ಸೇರಿ ಶಾಂತಿಯುತವಾಗಿ, ಯಾವುದೇ ದಾಂಧಲೆ ಮಾಡಲಾರ್ದೆ, ಯಾವುದೇ ಗೊಂದಲ ಮಾಡಲಾರ್ದೇ ಶಾಂತಿಯುತವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಲ್ಲಿ ಮನವಿಯನ್ನ ಸಲ್ಲಿಸೋಣ. ಇವತ್ತು ಮುಂದಿನ ದಿನಮಾನಗಳಲ್ಲಿ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಇವತ್ತು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಇಡೀ ನಾಡು ಒಂದು ಏನಾದರೂ ವಿಚಾರ ಆದ್ರೆ ಒಂದು ಎದ್ದು ಕುಂದಿರ್ತದೆ. ನಮ್ಮ ರೂಮಗಳು ನಿಲ್ತಾವ ಸಂಗೊಳ್ಳಿ ರಾಯಣ್ಣ ಹೆಸರು ತೆಗೆದ. ಇಂಥ ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮತ್ತು ನಮ್ಮ ಸ್ವಾಮೀಜಿ ಅವ್ರ ಬಗ್ಗೆ ಇವತ್ತು ಅವ್ರು ಮಾತಾಡಬಾರ್ದಾಗಿತ್ತು. ಇವತ್ತು ಯಾವುದೇ ವ್ಯಕ್ತಿ ಅವರು ತಮ್ಮ ಅಧಿಕಾರದ ದರ್ಪದಲ್ಲಿ ಏನಾದರೂ ಮಾತಾಡಿದ್ರೆ ಅವ್ರಿಗೆ ಹಾನಿ ಆಗುತ್ತೆ. ಮತ್ತೀಗಾಗಲೇ ನಮ್ಮ ಹಿರಿಯರು ಕ್ಷಮೆ ಕೇಳಬೇಕಿತ್ತು ಅಂತೇಳಿ ಅವ್ರು ಹೇಳಿದಾಗ್ಯೂ ಸಹಿತ ಅವ್ರು ಕ್ಷಮೆ ಕೇಳಿಲ್ಲ. ಇವತ್ತು ಕ್ಷಮೆ ಕೇಳಿದ್ರೆ ಅದನ್ನು ನಮ್ಮ ಈ ಸಮಾಜ ಒಂದು ದೊಡ್ಡ ಸಮಾಜ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಕ್ಷಮಾಪಣೆಗೆ ಅದಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ. ಇವತ್ತು ನಾವೆಲ್ಲ ಸ್ವಾಮೀಜಿಯವರಾದಿಯಾಗಿ ಕ್ಷಮೆ ಕೇಳಿದ್ರೆ ನಾವು ಮುಗಿಸ್ಬಿಡೋಣ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೂ ಸಹಿತ ಇವತ್ತು ಈ ಒತ್ತಡದ ವರ್ತನೆ ಮಾಡೋದು ಬಹಳ ಸರಿಯಲ್ಲ. ಆದ್ದರಿಂದ ಇವತ್ತು ನಾವು ಇಡೀ ಸಮಾಜ, ನಾವು ಎಲ್ಲ ಹಿಂದೂ ಸಮಾಜ ಇವತ್ತು ಸಂಗೊಳ್ಳಿ ರಾಯಣ್ಣ ಕೇವಲ ಒಬ್ಬ ವ್ಯಕ್ತಿ ಸೀಮಿತ ಅಲ್ಲ, ಒಂದು ಸಮಾಜಕ್ಕೆ ಸೀಮಿತವಲ್ಲ. ಇವತ್ತು ಅವ್ರ ಈ ರೀತಿ ಒಳಗೆ ಕ್ಷಮೆ ಕೇಳಿದ್ರೆ ನಾವು ಅದನ್ನ ಮನ್ನಿಸಬಹುದು. ಆದ್ರೆ ಇವತ್ತುವರೆಗೂ ಈ ಕ್ಷಣದವರೆಗೂ ಅವ್ರು ಕೇಳಿಲ್ಲ. ಆದ್ರಿಂದ ಇವತ್ತು ಈಗಾಗಲೇ ನಮ್ಮ ಹಾಲುಮತ ಮಹಾಸಭಾದ ಹಿರಿಯರು ಈ ನಿರ್ಣಯ ತೆಗೆದುಕೊಳ್ತಾರೆ. ಇಡೀ ಇನ್ನೊಂದು ದಿನಾಂಕವನ್ನು ನಿಗದಿ ಮಾಡಿ ಸಮಾಜದ ಎಲ್ಲ ಯುವಕರಿಗೆ, ಹಿರಿಯರಿಗೆ, ಎಲ್ಲ ಸಮಾಜದ ನಾಯಕರಿಗೆ ಒಂದು ಕರೆಯನ್ನು ಕೊಟ್ಟು ದೊಡ್ಡ ಪ್ರಮಾಣದ ಹೋರಾಟವನ್ನ ಧಾರವಾಡದಿಂದಾನೇ ಪ್ರಾರಂಭ ಮಾಡೋಣ ಅಂತ ಹೇಳಿ ನಾವೆಲ್ಲರೂ ಸೇರಿ ಇವತ್ತ ನಾವು ಸಂಘಟಿತರಾಗಬೇಕಾಗಿದೆ. ರಾಜ್ಯಾದ್ಯಂತ ಇಂಥ ಹೋರಾಟಗಳು ಅನೇಕ ಸಂದರ್ಭಗಳಲ್ಲಿ ಅನೇಕ ಅವಮಾನಗಳು, ಅಪಮಾನಗಳು ಇವತ್ತ ಮಹಾನ್ ಪುರುಷರ ಬಗ್ಗೆ ನಡೀತಾ ಇವೆ. ಆದ್ದರಿಂದ ಹಾಲುಮತ ಸಮಾಜ, ಹಾಲುಮತ ಮಹಾಸಭಾ ಅಂತ ಸಂದರ್ಭದಲ್ಲಿ ಮುಂಚೂಣಿಯಲ್ಲಿ ನಾವು ಮೆಚ್ಚಬೇಕಾದಂತದ್ದು. ಆದ್ದರಿಂದ ಇವತ್ತು ಹಾಲುಮತ ಮಹಾಸಭಾದ ಇರುವಂತ ರುದ್ರಣ್ಣರಾಗ್ಲಿ ಮತ್ತು ಅವರೆಲ್ಲ ಇವತ್ತು ನಮ್ಮ ಇಲ್ಲಿದ್ದಂತ ಮಂಜಣ್ಣರಾಗಿರ್ಬೋದು, ನಮ್ಮ ರಾಜೇಶ್ವರಕ್ಕರಾಗಿರ್ಬೋದು, ಬಿದ್ರಗಡ್ಡಿಯವರಾಗಿರ್ಬೋದು, ಇನ್ನೂ ಅನೇಕ ಹಿರಿಯರು ಇಲ್ಲಿ ಸೇರಿರುವಂತ ಶಿವರಾಯ್ತು, ರಾವಪ್ಪರಾಯ್ತು, ಅನೇಕ ಎಲ್ಲ ನಾಯಕರು ಸೇರಿ ಇವತ್ತಿದು ಪ್ರಾರಂಭ, ಇದು ಪ್ರಾರಂಭ. ಇದು ಮುಂದೆ ಇದು ದೊಡ್ಡ ಪ್ರಮಾಣದ ಒಂದು ಹೋರಾಟ ಆಗತ್ತಾ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೇಳಿಕೊಂಡು ನಾವೆಲ್ಲರೂ ಸಂಘಟಿತರಾಗಬೇಕಾಗಿದೆ. ಅನೇಕ ವಿಚಾರಗಳನ್ನ ತಿಳ್ಕೋಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಒಕ್ಕಟ್ಟಿನಿಂದ ನಾವು ನಿಂತಾಗ ಇಂಥ ನಾಯಕರಿಗೆ, ಮಹಾನ್ ನಾಯಕರಿಗೆ ಈ ಸಮಾಜಕ್ಕೆ ಒಂದು ಗೌರವ ಬರುತ್ತೆ ಅಂತೇಳಿ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬಂದಿರಿ. ಬಹಳ ನಾವು
ಎಷ್ಟಾದ್ರೂ ನಮಗೆ ಕಾಳಜಿ ಇದೆ ಅನ್ನುವಂಥದ್ದು ಇದನ್ನು ತೋರಿಸುತ್ತ ಈ ಕಾಳಜಿ ಈ ಸಮಾಜದ ಬಗ್ಗೆ ಕಳಕಳಿ ಈ ರೀತಿ ಮುಂದುವರಿಯಲಿ ಅಂತೇಳಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಯಣ್ಣನ ಹೆಸರಿನಲ್ಲಿ ಅಂತ ಶಕ್ತಿ ಇದೆ. ಅಂತ ಶಕ್ತಿ ಇರುವಂತ ರಾಯಣ್ಣನಿಗೆ ಅವಮಾನ ಮಾಡಿದಂತ ನಮ್ಮ ಲಾಡವರಿಗೆ ನಿಜವಾಗ್ಲೂ ನಾವು ಅವರು ಒಂದು ಕ್ಷಮೆ ಕೇಳಿದ್ರೆ, ನಿನ್ನೆ ದಿವಸ ನಾವು ವಿಚಾರ ಮಾಡಿದಾಗ ಮೀಟಿಂಗ್ ನಲ್ಲಿ ಅವ್ರು ಕ್ಷಮೆ ಕೇಳಿದ್ರೆ ನಾವು ಇಲ್ಲಿಗೆ ಮುಕ್ತಾಯ ಮಾಡ್ಬಿಡೋಣ, 10 ಗಂಟೆವರೆಗೂ ಟೈಮ್ ಕೊಟ್ಟಿರೋಣ, 10 ಗಂಟೆವರೆಗೂ ನೋಡೋಣ ಅನ್ನೋ ವಿಚಾರವನ್ನ ಹೇಳಿದ್ವಿ. ಆದ್ರೆ ಅವರು ನಾವು ಏನು ತಪ್ಪೇ ಮಾಡಿಲ್ಲ ಅನ್ನುವಂತ ಮಾತನ್ನು ಹೇಳ್ತಿರೋದ್ರಿಂದ ನಮ್ಮ ಸಮಾಜದ ಕಣ್ಣುಗಳು ಎರಡು, ಏನು ನಮ್ಮ ಹಿರಿಯರು, ನಮ್ಮ ಸಮಾಜ, ನಮ್ಮ ಕುಟುಂಬ, ನಮ್ಮ ಸಮಾಜ ಇದೆ, ಅದು ಒಂದು ಕಣ್ಣು. ಆದ್ರೆ ನಮ್ಮ ಸ್ವಾಮಿಗಳು ಒಂದು ಕಣ್ಣು. ಸ್ವಾಮೀಜಿಯವರಿಗೆ ಏನು ಏಕವಚನದಲ್ಲಿ ಮಾತಾಡಿರುವಂತ ಮಾತನ್ನ ಮಾತಾಡಿದರೆ ಅದು ನಿಜವಾಗ್ಲೂ ಖಂಡನೀಯ. ಇಂಥ ವಿಚಾರಗಳನ್ನ ನಾವು ಇವತ್ತನೇ ನಾವು ಪ್ರತಿಭಟಿಸಿಲ್ಲ ಅಂದ್ರೆ ನಾಳೆ ನಮ್ಮ ಸ್ವಾಮೀಜಿಯವರಿಗಾಯ್ತು, ನಾಳೆ ನಮಗೂ ಬರುವಂತ ದಿನಗಳು ದೂರ ಇಲ್ಲ. ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ನಮ್ಮ ಸಮಾಜ ಏನಿದೆ, ಸಮಾಜದಲ್ಲಿ ನಮ್ಮ ಏನು ಸಂಗೊಳ್ಳಿ ರಾಯಣ್ಣವರು ನಮ್ಮ ಸಮಾಜಕ್ಕಾಗಿ ದುಡಿಲಿಲ್ಲ, ಮನೆಗಾಗಿ ದುಡಿಲಿಲ್ಲ, ಒಂದು ನಾಡಿನ ರಕ್ಷಣೆಗಾಗಿ ಚೆನ್ನಮ್ಮನ ಒಂದು ಮಗನಾಗಿ ಚೆನ್ನಮ್ಮನ ಒಂದು ನಾಡನ್ನ ರಕ್ಷಣೆ ಮಾಡಬೇಕು, ನಮ್ಮ ಕನ್ನಡ ನಾಡನ್ನ ರಕ್ಷಣೆ ಮಾಡಬೇಕು ಅಂತ ಹೋರಾಟ ಮಾಡಿದ್ರು. ಅವರ ಒಂದು ಹೋರಾಟಕ್ಕೆ ಯಾವಾಗ ನಮ್ಮ ನಮನ ಸಲ್ತದಂದ್ರೆ ಅವರಿಗೆ ಯಾರಾದರೂ ಏನಾದ್ರು ಅಂದ್ರೆ ನಾವು ಪ್ರತಿಭಟಿಸಲಿಲ್ಲ ಅಂದ್ರೆ ನಾವು ನಿಜಕ್ಕೂ ಅವರ ವಂಶಸ್ಥರಾಗಿ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರಾಗಿ ನಾವು ನಿಜಕ್ಕೂ ಇದು ನಾವು ಅಲ್ವೇ ಅಲ್ಲ, ನಾವು ಹಾಲುಮತ ಸಮಾಜದವರು ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವಷ್ಟೇ ಅಲ್ಲ, ಯಾರು ನಾವು ಇವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಿದ್ದೀವಿ ಎಲ್ಲರೂ ಸಹಿತ ನಾವು ಇದನ್ನು ನೆನೆಸ್ಕೊಳ್ಬೇಕು. ಇವತ್ತು ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನಂತವರು ಅವರ ಹೋರಾಟದ ಪ್ರತಿಫಲವೇ ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಿದ್ದೀವಿ. ಅವತ್ತು ರಾಯಣ್ಣನಿಗೆ ಯಾರು ಕರೆದು ಈ ಹೋರಾಟ ಮಾಡೋದು ಹೇಳಿಲ್ಲ. ರಾಯಣ್ಣ ತನಗಾಗಿ ಏನು ತನಗಾಗಿ ಮಾಡಲಿಲ್ಲ, ತನ್ನ ಮನೆಗಳಿಗಾಗಿ ಮಾಡಿದ್ರೆ ಇಡೀ ನಾಡಿಗಾಗಿ ಮಾಡಿದ್ರು. ಅಂತ ಹೋರಾಟವನ್ನ ಇವತ್ತು ನಾವು ರಾಯಣ್ಣನ ಹೆಸರಿಗೆ ಕಳೆದು ಬಂದಾಗ ಮಾಡಲಿಲ್ಲ ಅಂದ್ರೆ ನಾವು ನಿಜವಾಗ್ಲೂ ನಮಗೆ ನಮ್ಮ ಒಂದು ಅಸ್ತಿತ್ವಕ್ಕೆ ಬೆಲೆ ಇಲ್ಲದಾಗ್ತದೆ. ನಾವು ಒಂದು ಕುರುಬ ಸಮಾಜ ಇನ್ನು ಹಾವು ಹೊಂಟಾರ, ಅದಕ್ಕೆ ಅವರನ್ನು ಕರೆದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಭಾವಚಿತ್ರಕ್ಕ ಮಾಲಾರ್ಪಣೆ ಮಾಡಿಸೋಣ ಅಂತ ಹೇಳಿ ಪೂಜ್ಯರು ಕರಿಯಪ್ಪ ಜಿಲ್ಲಾ ಮಂತ್ರಿ ಇದಾರ ತಂದಾಗ ನಮ್ಮ ಹಿರಿಯರು ಕರೆದರು. ಅವಾಗ ಆ ಮಂತ್ರಿ ಅನ್ನಂತ ಮಾತು ಏನಂತಂದ್ರ, ಸಂತೋಷ ಆಡ, ನಿನ್ನ ಹೆಸರಲ್ಲಿ ಸಂತೋಷ ಅದ, ನಿನ್ನ ಮನಸ್ಸಿನಲ್ಲಿ ಸಂತೋಷ ಅದ, ಸಮಾಜದಲ್ಲಿ ಸಂತೋಷವನ್ನ ಕದರುವಂತ ಭಾವನೆ ನಿನ್ನ ಮನಸ್ಸಿನೊಳಗ. ಅದಕ್ಕ ನಿನಗ ಸಂತೋಷ ಅನ್ನುವಂತ ಹೆಸರು ಯೋಗ್ಯ ಅಲ್ಲ, ನೀನು ಅಸಂತೋಷ ಅಂತ ಇಟ್ಕೋಬೇಕಂತ ನಾನು ಇವತ್ತು ಆಗ್ರಹ ಮಾಡ್ತೀನಿ. ಯಾಕಂತಂದ್ರ ಸಂಗೊಳ್ಳಿ ರಾಯಣ್ಣ ಒಬ್ಬ ಹೋರಾಟಗಾರ ಅಷ್ಟೇ ಅಲ್ಲ, ದೈವ ಸಂಬೋಧವಾದಂತ ಸುಪುತ್ರ. ಸಂಗೊಳ್ಳಿ ರಾಯಣ್ಣ ಹುಟ್ಟಿದಾಗ ಅದೇ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಏನು ಅವರೇನು ಮೊದಲೇ ಬರ್ಕೊಂಡಿದ್ದ, ಏನು ಬ್ರಿಟಿಷರಿಗೆ ಹೇಳಿದ್ದ, ನಾನು 10 ದಿನ ಸ್ವಾತಂತ್ರ್ಯ ಸಿಗಲಿ, ನಾನು ಹುತಾತ್ಮ ಆದ ದಿನ ಈ ದೇಶಕ್ಕೆ ಗಣರಾಜ್ಯೋತ್ಸವ ಸಿಗಲಿ ಅಂತ ಹೇಳಿದ್ರ? ಮತ ಅವರು ಭಾರತಾಂಬೆಯ ಸುಪುತ್ರ, ಒಂದು ಜಾತಿಗೆ ಸೀಮಿತಿಲ್ಲ. ಅವ್ರೇನಂತಂದ್ರ ಸಾಕ್ಷಾತ್ ಸಿಸ್ಟಮ್ಮನ ವರಪ್ರಸಾದ, ಈ ದೇಶದ ಭಾರತಾಂಬೆಯ ಅದಕ್ಕಾಗಿ ಸಂತೋಷವಾದರೆ ನಾನೊಂದು ಎಚ್ಚರಿಕೆ ಕೊಡ್ತೇನೆ. ನಿನಗೇನಾರ 420 ಕೆಲಸ ಮಾಡಿ ಭಾಷಣ ಮಾಡ್ಕೊಂತೀರ ಅಡ್ಡಾಡ್ತಿಲ್ಲ ನೀನು, ನಿನ್ನ ಅಳಿಗಾಲ ಬಂದತ್ತಂತ ತಿಳ್ಕೊ. ಯಾಕಂತಂದ್ರ ಬುದ್ಧಿವರ್ತನವಾದಂತ ಮಾತುಗಳನ್ನ ಪ್ರತಿನಿತ್ಯಲ್ಲೂ ಕೂಡ ಎಲ್ಲ ಇಡೀ ನಮ್ಮ ಕರ್ನಾಟಕ ಜನ ನಿಮ್ಮ ಮಾತುಗಳನ್ನ ಕೇಳ್ತಾರ. ನೀನು ಮಾತಾಡೋದು ನಿಜ ಅಂದ್ರ ಬಂದು ಪ್ರೆಸ್ ಮೀಟ್ ಮಾಡು, ತಾಕತ್ತಿದ್ರ ಎಲ್ಲ ಆ ಲೀಡರ್ ಈ ಲೀಡರ್ ಮಾತಾಡುವಂಗಲ್ಲ. ಸಂಗೊಳ್ಳಿ ರಾಯಣ್ಣ ಈ ದೇಶದ ರಕ್ತ, ಬಿಸಿ ಯುವಕರ ರಕ್ತ. ಸಂಗೊಳ್ಳಿ ರಾಯಣ್ಣನ ಹೆಸರಿಗೆ ನೀನೇನೇ ಇನ್ನೊಂದು ಮಾತನ್ನಾಡಿದ್ರು ಕೂಡ ನಿನ್ನ ಮನೆಯೊಳಗೆ ಹೊತ್ತ ನಿನ್ನ ಎಳಕೊಂಬಂದು ಕಲ್ಲು ಹೊಡೆಯುವಂತ ತಾಕತ್ತು ನಮ್ಗೆ ಸಂಗೊಳ್ಳಿ ರಾಯಣ್ಣ ಕೊಟ್ಟಿದ್ದ. ಬೆಂಬಲ ಎಟ್ಕೊಡ್ತದ, ಎಷ್ಟ ಮಂದಿ ಪೊಲೀಸರು ನೀನು ರಕ್ಷಣೆ ಮಾಡ್ತದ. ಎಂತೆಂತ ದೇಶದ್ರೋಹಿಗಳ ಗಲ್ಲಿಗೆ ಹೋಗ್ಯಾರ, ದೇಶದ್ರೋಹಿಗಳ ಎಲ್ಲಿ ಒಳಗ ಗುಂಡ ಹಾಕಿ ಸತ್ತೋಗ ನಡು ಬೀದಿ ಒಳಗ. ಒಬ್ಬ ಮಾನ ನಾಯಕನ ಬಗ್ಗೆ ಮಾತಾಡುವಾಗ ನಿನಗೆ ಅಟ್ಲೀಸ್ಟ್ ಸ್ವಲ್ಪ ಪರಿಜ್ಞಾನ ಇರ್ಲಿಲ್ಲ. ಉಡಾರ ಮಾತಾಡುವಂತ
ಮನಸ್ಥಿತಿ ಹೊಂದಂತ ಸಂತೋಷ್ ಲಾಡ ಒಬ್ಬ ಜಿಲ್ಲಾ ಮಂತ್ರಿ, ಒಬ್ಬ ಕಾರ್ಮಿಕ ಸಚಿವ ಸಿದ್ದರಾಮಯ್ಯನವರಿಗೆ ನಾನು ಮನವಿ ಮಾಡ್ತೀನಿ, ಇಂಥ ಅಯೋಗ್ಯ ಮಂತ್ರಿಯನ್ನ ನಿಮ್ಮ ಸಂಪುಟದಲ್ಲಿ ಇಟ್ಕೊಳ್ಳೋದ್ರಿಂದ ಇದು ನಿನ್ನೂ ಕೂಡ ಕಳಂಕ. ಇವತ್ತು 5 ಗಂಟೆವರೆಗೂ ಕೂಡ ಏನು ಅಧಿವೇಶನ ಇದೆ, ಕೂಡಲೇ ಹೊರಗೆ ಬಂದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಲ್ಲಿ ನೀನು ಕ್ಷಮೆ ಕೇಳಬೇಕು. ಮತ್ತು ನಮ್ಮ ಪೂಜ್ಯರಿಗೂ ಕೂಡ ನೀನು ಕ್ಷಮೆ ಕೇಳಬೇಕು. ಯಾಕಂತಂದ್ರ ನಮ್ಮ ದೇಶದಲ್ಲಿ ಕ್ಯಾವಿದಾರಿಯ ಸ್ವಾಮೀಜಿಗಳನ್ನ ಕಣ್ಣಲ್ಲಿ ನೀರು ಹಾಕಿಸೋರು ಯಾರೂ ಉದ್ಧಾರ ಆಗಿಲ್ಲ. ಆ ಸಾಲಿನೊಳಗೆ ನೀನು ಒಬ್ಬ ಇವತ್ತು ಸೇರ್ಕೊಂಡಿದ್ದಿ. ಅದಕ್ಕ ನನ್ನ ವಿನಂತಿ ಏನಂತಂದ್ರೆ, ಎಲ್ಲ ಅಭಿಮಾನಿಗಳ ಪರವಾಗಿ, ಇಡೀ ಕುರುಬ ಸಮಾಜದ ಪರವಾಗಿ, ಚೆನ್ನಮ್ಮನ ಅನುಯಾಯಿಗಳ ಪರವಾಗಿ ಮತ್ತು ನಾವು ವಿಶೇಷವಾಗಿ ನಿಮ್ಗೆ ಇನ್ನೊಂದ್ಸಲ ಕೂಡ ಮನವಿ ಮಾಡ್ಕೊಡ್ತೇವೆ. ನಾವು ಕೂಡಲೇ ಕ್ಷಮೆ ಕೇಳಿ ಗುರುಗಳ ಪಾದಕ್ಕೆ ಬಂದು ನಮಸ್ಕಾರ ಮಾಡಿ, ಯಪ್ಪ ನಾನು ಯಾವುದೋ ಒಂದು ಬುದ್ಧಿಲ್ಲಾರದ ಸಮಯದಲ್ಲಿ ನಾನು ಮಾತಾಡಿದ್ದೀನಿ, ಕ್ಷಮಾ ಮಾಡಿ ಅಂತ ನೀನು ಕ್ಷಮೆ ಕೇಳಿದ್ರಿ ಅಂತಂದ್ರೆ ನೀನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನೀನು ಒಬ್ಬ ಶತಮೂರ್ಖ, ಅಯೋಗ್ಯ. ಯಾಕಂತಂದ್ರ ಬರೀ ನಮ್ಮ ತಂದೆ ತಾಯಿಗೆ ನಮಗ ಯಾರ ಏನಾರ ಅಂದ್ರ ನಮಗ ರೋಷ್ ಹುಟ್ಟದ, ಅವಾಗ ಏನು ಮಾಡ್ಲಿ ಅವನಂತ ಮಾಡ್ತೀವಿ. ಹಂಗಂದಾಗ ಸಂಗೊಳ್ಳಿ ರಾಯಣ್ಣನ ರಕ್ತವನ್ನು ಹುಟ್ಟಿಕೊಂಡಂತ ನಾವೆಲ್ಲರೂ ಕೂಡ ನಿಮ್ಮನ್ನ ಹಂಗೆ ಸುಮ್ಮನೆ ಬಿಡಕ್ ಸಾಧ್ಯ ಬಂಧುಗಳೇ. ಅದಕ್ಕಾಗಿ ಇವತ್ತು ಸಂತೋಷ್ ಲಾಡವರು ಜಿಲ್ಲಾಡಳಿತವನ್ನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಹೋರಾಟಕ್ಕ ಅನುಮತಿಯನ್ನ ನಿರಾಕರಿಸಿದರು. ಆದ್ರ ನ್ಯಾಯಾಲಯದ ಮೇಲೆ ನಮಗೆ ಸಂಪೂರ್ಣವಾದಂತಹ ಭರವಸೆ ಇದೆ. ನ್ಯಾಯಾಲಯ ನಮಗ ಏನಿವತ್ತು ನಾವು ರಿಟ್ ಅರ್ಜಿಯನ್ನು ಹಾಕಿದ್ದೀವಿ ಕೊಡ್ತದ. ಅವತ್ತು ಕೇವಲ ಧಾರವಾಡ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಸಂಗೊಳ್ಳಿ ರಾಯಣ್ಣನ ಎಲ್ಲ ಅಭಿಮಾನಿಗಳು, ಕಿತ್ತೂರು ಚೆನ್ನಮ್ಮನ ಎಲ್ಲ ಅಭಿಮಾನಿಗಳು ಸೇರಿ ಇದೇ ಕಲಾಭವನದಿಂದ ಡಿಸಿ ಆಫೀಸ್ಗೆ ನಾವು ಮುತ್ತಿ ಹಾಕುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ. ಅದಕ್ಕಾಗಿ ಎಲ್ಲ ಬಂಧುಗಳಲ್ಲಿ ನನ್ನ ವಿಶೇಷವಾದಂತಹ ಕಳಕಳಿ ಏನಂತಂದ್ರೆ, ಪೊಲೀಸ್ ಇಲಾಖೆ ನಮಗೆ ಇವತ್ತ ಅನುಮತಿ ನಿರಾಕರಿಸಿರಬಹುದು, ಆದ್ರೆ ನಮಗೆ ಶಾಂತಿಯುತವಾಗಿ ಹೋರಾಟ ಮಾಡಲು ಒಂದು ಮೌಖಿಕವಾದಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂತಂದ್ರೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಸಂತೋಷ್ ಲಾಡ್ ಅವರ ಮೌಖಿಕ ಆದೇಶವನ್ನು ಹೇಗೆ ಪಾಲನೆ ಮಾಡಿದ್ದಾರೋ, ಅವರ ಮನಸ್ಸಿನಲ್ಲಿ ಕೂಡ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅಪಾರವಾದಂತಹ ಅಭಿಮಾನ ಇರೋದ್ರಿಂದ ಅವರು ನಮಗೆ ಕೂಡ ಮೌಖಿಕವಾಗಿ ಆದೇಶ ನೀಡಿದ್ದಾರೆ. ಶಾಂತಿಯಿಂದ ಹೋರಾಟ ಮಾಡ್ರಿ ಅಂತೇಳಿ ಮನವಿ ಮಾಡಿದ್ದಾರೆ. ಹೀಗಾಗಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿ ಜಿಲ್ಲಾಡಳಿತಕ್ಕ ಮನವಿ ಸಲ್ಲಿಸೋಣ. ಮುಂದಿನ ಹೋರಾಟದ ರೂಪರೇಷೆಗಳನ್ನ ಸಮಾಜದ ಎಲ್ಲ ಬಂಧುಗಳು ಗುರುಗಳ ಸಮ್ಮುಖದಲ್ಲಿ ಚರ್ಚಿಸಿ ನ್ಯಾಯಾಲಯದ ಆದೇಶದಂತೆ ನಾವೆಲ್ಲರೂ ನಡೆದುಕೊಳ್ಳೋಣ ಅಂತ ಹೇಳಿ, ಮುಂದಿನ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಂತ ಗುರುಗಳು ಹೇಳ್ತಾರಂತೇಳಿ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣವರಿಗೆ ಜಯವಾಗಲಿ ಅಂತೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಇಲ್ಲಿ ಒಂದು ಸಮಾಜದ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಆಗದೇನೆ ಎಲ್ಲ ಸಮುದಾಯದ ಅತಿ ಗಣ್ಯರೆಯ ಬಂಟ ನಮ್ಮ ಸಂಗೊಳ್ಳಿ ರಾಯಣ್ಣ ಅವರು ಬರೇ ಕುರು ಸಮಾಜಕ್ಕೆ ಮಾದರಿ ಅಲ್ಲ, ಅವರು ದೇಶದ ಎಲ್ಲ ಸಮಾಜದ ಮುಖಂಡರಿಗೆ ಹಾಗೂ ಯುವಕರಿಗೆ ಪ್ರೇರಣೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಿ ಬಯಸ್ತೇನೆ. ಈಗಿನ ಯುವಕರು ಕೇವಲ ನನ್ನ ಆ ಸಮುದಾಯ ಈ ಸಮುದಾಯ ಅನ್ನೋದನ್ನು ಬಿಟ್ಟು ದೇಶದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಕೊಡೋನ್ನ
ಕಲಿಬೇಕಂತೇಳಿ ಈ ಮೂಲಕ ಹೇಳಿ ಬಯಸ್ತೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇದ್ದಂತಹ ಪರಿಜ್ಞಾನ ಈ ನಮ್ಮ ಜಿಲ್ಲಾ ಉಸ್ತುವಾರಿಗಳಂದ್ರ ಏನ್ ತಿಳ್ಕೊತೀರಿ? ಅವರು ಜಿಲ್ಲಾ ಉಸ್ತುವಾರಿಗಳಾಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಮ್ಮ ಸಂಗೊಳ್ಳಿ ರಾಯಣ್ಣನವರಿಗೆ ಗೌರವ ಕೊಟ್ಟಿಲ್ಲ ಅಂದ್ರೆ ಅವರು ಮುಂಬರುವ ದಿನಗಳಲ್ಲಿ ಈಗೇನ ಅಧಿಕಾರ ಅಂತಸ್ತು ಗಮನದಿಂದ ಮಾತಾಡಕತ್ತಾರಲ್ಲ, ಅವ್ರ ಮನೆಯಲ್ಲಿ ಕುಂಡೋ ಕಾಲ ಸಮೀಪ ಐತೆ ಅಂತೇಳಿ ಈ ಮೂಲಕ ಹೇಳಿ ಬಯಸ್ತೇನೆ. ಅವರು ದೇಶದ ಎಲ್ಲ ಸಮುದಾಯಗಳ ಎಲ್ಲ ಜನರ ಎಲ್ಲರೂ ಗೌರವಿಸುವಂತ ವ್ಯಕ್ತಿ ಅಂದ್ರೆ ನಾವು ಸಂಗೊಳ್ಳಿ ರಾಯಣ್ಣ ಅಂತೇಳಿ ಈ ಮೂಲಕ ತಮ್ಮ ಎಲ್ಲ ಬಾಂಧವರಿಗೆ ಅಣ್ಣ ತಮ್ಮರಿಗೆ ಹೇಳಿ ಬಯಸ್ತೇನೆ. ಕೇವಲ ಇವರು ತಮ್ಮ ಒಂದು ಬಾಯಿ ಬಂದಂತ ಮಾತು ಹೇಳ್ತಾರಂದ್ರೆ ಆಮ್ಯಾಗ ಸಣ್ಣ ಹುಡುಗರಿಗೆ ಇದ್ದಂತ ಪರಿಜ್ಞಾನ ಅವ್ರಿಗೆ ಇಲ್ಲಂದ್ರೆ ಅಂತ ಉಸ್ತುವಾರಿ ಮಂತ್ರಿ ನಮಗೆ ಬೇಕಾ? ಅದಕ್ಕೆ ಯಾವುದೇ ರೀತಿಯಲ್ಲಿ ನೀವು ಮುಂಬರುವ ದಿನಗಳಲ್ಲಿ ಈಗ ನಮ್ಗೆ ಅಧಿಕಾರ ಐತೆ ಅಂತೇಳಿ ಇಲ್ಲಿ ಹೋರಾಟ ಮಾಡಕ್ ಕೊಡೋದು. ನಮ್ಮ ಅಂಬೇಡ್ಕರ್ ಸಂವಿಧಾನ ಏನು ಕೊಟ್ಟಾರಲ್ಲ, ಎಲ್ಲರಿಗೂ ತಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ, ದೇಶಕ್ಕೆ ಅನ್ಯಾಯ ಆದಾಗ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅನ್ಯಾಯ ಆದಾಗ ಅವರು ಪ್ರತಿಭಟನೆ ಮಾಡಬಹುದು, ಅದನ್ನ ಪ್ರೊಟೆಸ್ಟ್ ಮಾಡುವುದು ಅಂತ ಹೇಳಿದಾಗೂ ಸಹ ಈಗ ಎಲ್ಲ ಸ್ವಾಮಿಗಳಿಗೆ ಆಹ್ವಾನ ಮಾಡಿ ನಾವು ಮಾಡುವಂತ ಹೋರಾಟಕ್ಕೆ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ದಕ್ಕೆ ನಾ ಇದನ್ನ ಉಗ್ರವಾಗಿ ಖಂಡಿಸ್ತೇನೆ. ಮುಂಬರುವ ದಿನಗಳಲ್ಲಿ ಕಾನೂನಿನ ಪ್ರಕಾರ ನಾವು ಆದೇಶವನ್ನು ತಂದ ಅತಿ ಉಗ್ರವಾದ ಹೋರಾಟವನ್ನ ನಮ್ಮ ಇಡೀ ರಾಜ್ಯ, ತಾಲೂಕು, ಜಿಲ್ಲೆಗಳಲ್ಲಿ ಮಾಡ್ತೇವೆ. ಅದಕ್ಕೆ ಸದಾ ಎಲ್ಲ ಸಮುದಾಯಗಳ ಬೆಂಬಲ ಇರ್ತೈತಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳಿ ನಮ್ಮ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹಾಲುಮತದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಹಾಲುಮತ ಸಮಾಜದ ಪೂಜ್ಯರಾದ ಅವರ ಪಾದಗಳಿಗೆ ನಮನ ಅರ್ಪಿಸುತ್ತಾ ಹಾಗೂ ಹಾಲುಮತ ಪೂರ್ವ ಸಮಾಜದ ಎಲ್ಲ ಬಾಂಧವರಿಗೂ ಹಾಗೂ ರಾಯಣ್ಣನ ಸಮಸ್ತ ಎಲ್ಲ ಅನುಯಾಯಿಗಳಿಗೂ ಹೃದಯಪೂರ್ವಕ ಪ್ರೀತಿಯ ನಮಸ್ಕಾರ ತಿಳಿಸುತ್ತಾ, ಬಂಧುಗಳೇ, ಜನವರಿ 26 ತಾರೀಕಂದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಹಾಗೂ ನಮ್ಮ ಹಾಲುಮತ ಸಮಾಜದ ಸ್ವಾಮೀಜಿ ಬಗ್ಗೆ ಸಂತೋಷ್ ಲಾಡ್ ಅವರು ಅವೇಳಕರು ಮಾತಾಡ್ಯಾರ. ಯಾಕಂದ್ರ ಈ ಸ್ವತಂತ್ರದಲ್ಲಿ ಏನಾರ ಮಾತಾಡ್ರ ಯಾವ್ದಾರ ಅಲ್ಲಿ ಉತ್ತರ ಕೊಡೋರು ಯಾರಿದ್ರ ಅದು ನಮ್ಮ ಪೂರ್ವ ಸಮಾಜ ಅಂತ ಸಮಾಜಕ್ಕೆ ಮಾತಾಡೋದು ಬಹಳ ಒಂದು ಉದ್ದಟದನ. ಅವ ಭಾರತ ಸಂವಿಧಾನದ ನಿಯಮಗಳು ಯಾವ ಗೊತ್ತಿಲ್ಲದ ಒಬ್ಬ ಅಧಿಕಾರಿಯಾಗಿ ಒಬ್ಬ ಸಚಿವವಾಗಿ ಉದ್ದಟದ ಕೆಲಸ ಮಾಡತ್ತಾರ. ಅವನಿಗೆ ತಕ್ಕ ಪಾಠ ಕಲಿಸಬೇಕಂದ್ರ ಹಾಲುಮತದವರು ಬರೀ ಕ್ಷಮೆ ಕೇಂದ್ರ ಇಷ್ಟ ಅಲ್ಲ, ಅವೆಲ್ಲರಿಗೂ ಅಡ್ಡಾಡಕತ್ತಾರ ಬರ್ಬರಿ ಮುತ್ತಿಗೆ ಹಾಕಿ ಕುರುಬ ಸಮಾಜ ಬಗ್ಗೆ ಆಗ್ಲಿ ರಾಯನ ಬಗ್ಗೆ ಮಾತಾಡಬೇಕು ಬಹಳ ಎತ್ತರ ಇರ. ಅವನ ಹೆಸರು ಹೇಳಿ ಆರಿಸಿ ಬಂದಿ ಈಗ ಒಳ್ಳೆ ಏನಾರ ಅವನ ಬಗ್ಗೆ ಮಾತಾಡಿದಾದ್ರ ಈ ಬರೀ MLA ಅಲ್ಲ, ಸಚಿವ ಹೋದಲ್ಲ, ಈ ಬರೀ ಮೂಲೆ ಕೂತ ಈಗ ತಕ್ಕ ಪಾಠ ಕುರುಬ ಸಮಾಜ ಕಲಿಸತಿ ಅಂತ ಪೂರ ತೀರ ವ್ಯಕ್ತಿ ಹಾಲುಮತ ಸಮಾಜ, ಕುರುಬ ಸಮಾಜ ಬಂಧುಗಳೇ. ಅದಕ್ಕಾಗಿ ಧಾರವಾಡದ ಎಲ್ಲ ಯುವಕರಿಗೆ ನಾನು ಹೇಳ್ಬಯಸುತ್ತೇನೆ, ಎಲ್ಲರೂ ಅವಾಗ ಆಡುತ್ತೋದು ಅಂತಾಗ ಅವನಿಗೆ ತಕ್ಕ ಪಾಠ ಕಲಿಸಿ. ಯಾಕೆ ಹಾಲುಮತ ಸಮಾಜ ಕುರುಬರ ಬಗ್ಗೆ ಮಾತಾಡಲು ಅಕ್ಕಿದಲ್ಲ, ಅವ್ರು ಸಚಿವನಾಗಿ ತಿಳ್ಕೋಬೇಕು ಅವಂಗ. ಯಾಕೆ ಇವತ್ತು ಇಡೀ ನಾನು ರಾಮದುರ್ಗ ತಾಲೂಕಿನ ಕುರುಬ ಸಮಾಜ ಅಧ್ಯಕ್ಷ, ಅಲ್ಲಿಂದ ಬಂದಿನಿ. ರಾಯಣ್ಣನ ಅಂದ್ರೆ ನಮಗ ಬಹಳ ಕಿಚ್ಚ. ರಾಯಣ್ಣ ಕ್ರಾಂತಿ, ನಾವು ರಾಯಣ್ಣ ಹೆಂಗದಂದ್ರೆ ಅವ್ನ ರಕ್ತ ಹೆಂಗದೀವಿ ಅಂದ್ರೆ ನಮ್ಮ ಹಾಲುಮತ ಸಮಾಜ ಎಲ್ಲೇ ಇರಲಿ ರಾಯಣ್ಣ ಬಗ್ಗೆ ಅವ್ರ ಕುರುಬರ ಬಗ್ಗೆ ಹಾಗೂ ನಮ್ಮ ಸ್ವಾಮೀಜಿ ಬಗ್ಗೆ ಯಾರೇ ಮಾತಾಡಿ ಅವ್ರಿಗೆ ತಕ್ಕ ಪಾಠ ಕೆಲಸ ಕುರುಬ ಸಮಾಜ ಇನ್ನು ಮುಂದೆ ಮಾಡಬೇಕು ಅಂತ ಸಂಘಟನೆ ಮಾಡಿದ್ರೆ ಮಾತ್ರ ನಮ್ಮ ಹಾಲುಮತ ಸಮಾಜ ಒಂದು ಗೌರವ ಸ್ಥಾನ ಉಳಿತೈತೆ ಅಂತ ಹೇಳ್ತಾ ಇವತ್ತಿನ ಮಾತು ಇಡೀ ನಮ್ಮ ರಾಮದುರ್ಗ ತಾಲೂಕು ಅಷ್ಟ ಇಡೀ ಕರ್ನಾಟಕ ಆದಂತ ಈ ಅವ ಏನಾರ ಕ್ಷಮೆ ಕೇಳಿ ಆಮೇಲೆ ಇನ್ನೇನು ಮಾತಾಡೋಲ್ಲ, ನಾ ಸಿದ್ದರಾಮಯ್ಯ ಹೆಸರಿಗೆ ಆರಿಸಿ ಬಂದಿನಿ, ರಾಯನ ಹೆಸರಿಗೆ ಆರಿಸಿ ಬಂದಿನಿ, ಏನೋ ಮಾತಾಡಕ್ರು ಏನೋ ಮಾತಾಡ ಕ್ಷಮೆ ಕೇಳಿ ಇನ್ಮೇಲೆ ನಮ್ಮ ಸಮಾಜಕ್ಕೆ ಒಳ್ಳೆ ರೀತಿಯಿಂದ ಇದು ಮಾಡಕ್ಕ ಅವ ಉಳಿತಾನ. ಇಲ್ಲ ನಮ್ಗೆ ತಕ್ಕ ಪಾಠ ಇಡೀ ರಾಜ್ಯದಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಅವ್ರಿಗೆ ತಕ್ಕ ಉತ್ತರ ಕಲಿತು ಅಂತ ಹೇಳ್ತಾ ಇವತ್ತು ನಿಂತು ಮಾತಾಡಬೇಕು ಎಲ್ಲರಿಗೂ ನನ್ನ ಆರ್ಥಿಕ ಅಭಿಮಾನದ ಅಭಿನಂದಿಸುತ್ತಾನೆ. ಹೇಳುತ್ತದೆ ಜೈ ಸಂಗೊಳ್ಳಿ ರಾಯಣ್ಣ. ದೇಶ ಕಂಡ ಮಹಾನ್ ನಾಯಕನಿಗೆ, ಸರ್ವ ಧರ್ಮದವರಿಗೆ ಸೀಮಿತವಾದ ಮಹಾನ್ ನಾಯಕನಿಗೆ ಬೇಕೇ ಬೇಕು. ದೇಶದ್ರೋಹಿ ಸಂತೋಷ್ ಲಾಲ್ ಅವರಿಗೆ, ದೇಶದ್ರೋಹಿ ಸಂತೋಷ್ ಲಾಲ್ ಅವರಿಗೆ ಎಲ್ಲ ನನ್ನ ಹಾಲುಮತ ಸಮಾಜ ಎಲ್ಲ ಗುರು ಹಿರಿಯರು ಸ್ವಾಮೀಜಿಗಳಿಗೆ ಎಲ್ಲ ನನ್ನ ಯುವಕರಿಗೆ ಮೊದಲನೇದಾಗಿ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತ ಈ ರಾಜಕಾರಣಿಗಳ ಆಟ ಏನ್ ನಡ್ತದಪ್ಪ ಅಂದ್ರ ನವರಂಗಿ ಆಟ ನಡೆಸಬಿಟ್ಟಾರ ಇವ್ರ.
ಇವರು ದೇಶ ಕಟ್ಟುವಲ್ಲಿ ಈ ಮಹಾನ್ ನಾಯಕನ ಪ್ರಮುಖವಾದ ಪಾತ್ರ ಐತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತೈತಿ, ಇಡೀ ಪ್ರಪಂಚಕ್ಕೆ ಗೊತ್ತೈತಿ. ಆದ್ರೆ ನಿಸ್ವಾರ್ಥವಾಗಿ ಕೆಂಪು ತಿರಂಗಿಗಳು ಓಡಿಸುವಲ್ಲಿ ತಾಯಿ ಚೆನ್ನಮ್ಮನ ಮಗನಾಗಿ ನಿಸ್ವಾರ್ಥಿ ಇವತ್ತವರು ಹಾಲು ಮತ್ತು ಸಮಾಜದವ್ರು ಇರಬಾರ್ಲಕ್ಕ ನಮ್ಮ ರಾಯಣ್ಣವ್ರ. ಆದ್ರ ಸರ್ವಧರ್ಮದವರು ದೇಶದೊಳಗೆ ಸಮೃದ್ಧಿಯಾಗಿ ಇರ್ಬೇಕಂತೇಳಿ ಕೆಂಪು ತಿರಂಗಿ ಓಡಿಸುವಲ್ಲಿ ಇವರು ಎತ್ತಿದ ಕೈ ಇತ್ತಂತ ಮಹಾನ್ ನಾಯಕನ್ನ ಅವಹೇಳನಕಾರಿಕೆ ಮಾತನಾಡಿ ಸಂತೋಷ್ ಲಾಡ್ ಅವರೇ ನೀವು ಬಹಳ ತಪ್ಪು ಮಾಡಿದ್ದೀರಿ. ಒಂದು ಜನಪ್ರತಿನಿಧಿ ನೀವು ನಮ್ಮ ತೆರಿಗೆ ಹಣದಾಗ ಲೂಟಿ ಮಾಡ್ಕೊಂಡು ತಿಳ್ಕೊಂತ ಅಡ್ಡಾಡುವಂತ ವ್ಯಕ್ತಿ ನೀದಿ. ಆದ್ರ ಇವತ್ತ ನಿಸ್ವಾರ್ಥವಾಗಿ ದೇಶದ ಸರ್ವಾಂಗೀಣ ಜನರನ್ನ ಕಾಪಾಡುವಲ್ಲಿ ಮಹಾನ್ ನಾಯಕನ ಪಾತ್ರ ಬಹಳ ಪ್ರಮುಖವಾಗಿದೆ ಅನ್ನೋದು ವ್ಯಕ್ತಿ ಅಂದ್ರೆ ನಿನ್ನಂತ ನಾಲ್ಕು ಮನುಷ್ಯ ಯಾರು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು. ಇವತ್ತ ಆ ನಾಯಕನ ಎಲ್ಲಾ ದೇಶ ಕಟ್ಟಿದಾಗ ಎಲ್ಲಾಗಲೂ ನೀ ಇವತ್ತ ಈ ದೇಶದೊಳಗೆ ಅಡ್ಡಾಡಕತ್ತಿ ಸಂವಿಧಾನದ ಬಗ್ಗೆ ಮಾತಾಡತಿ. ಆದ್ರ ಆ ಮಹಾನ್ ನಾಯಕರು ಎಲ್ಲರೂ ಮಹಾನ್ ನಾಯಕರು ಇರ್ತಾರ ದೇಶದಲ್ಲ, ಅವ್ರ ಬಗ್ಗೆ ಮಾತಾಡುವ ನೈತಿಕತೆ ಸಂತೋಷ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು. ಇವತ್ತ ಪ್ರತಿಯೊಂದು ಭಾಷಣದಾಗ ಬಹಳ ಚಂದ ಮಾತಾಡ್ತಿ ಎಲ್ಲ ಬೀಳುತ್ತೆ ನಾಲಿಗೆ ಅಂತೇಳಿ ಅರ್ಥ ಮಾಡ್ಕೋ. ಇವತ್ತ ಯಾವುದೇ ಊರು ಹೋಗಿಲ್ಲ, ಇವತ್ತು ಯಾವುದೇ ಪುತ್ಥಳಿ ಇರಲಿ ಅಲ್ಲಿ ಮಾಲಾರ್ಪಣೆ ಮಾಡಬೇಕು ಮತ್ತು ವಿಧಾನಸಭೆ ಹೊರಗೆ ಬಂದ ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲ ಅಂದ್ರೆ ಸರ್ವಧರ್ಮದವರು ಕೂಡಿ ಇಡೀ ರಾಜ್ಯದಂತ ಹೋರಾಟ ಮಾಡ್ತಾರೆ ಬಂದಿದ್ದಾರೆ. ಇವನ್ ತಲೆ ಹಿಡಿದಿಲ್ಲ. ಇವತ್ತು ನೀವು ಬಳ್ಳಾರಿ ತಿರಸ್ಕಾರ ಮಾಡಿ ಈ ಜಿಲ್ಲಾದಲ್ಲಿ ಅರಿಸ್ತಿದ್ದಾರೆ ಅಂದ್ರೆ ಎಂತ ಸ್ವಾಭಿಮಾನಿಗಳು, ಎಂತ ಸರ್ವಧರ್ಮ ಪ್ರೀತಿ ನಿನ್ನ ಮೇಲೆ ಅದು ಅರ್ಥ ಮಾಡ್ಕೊಂಡಿಲ್ಲ. ನೀನು ಅಲ್ಲೇ ತಿರಸ್ಕಾರ ಮಾಡಿದಾರ. ಸ್ವಚ್ಛ ಮನಸ್ಸಿನ ನಿಸ್ವಾರ್ಥಿಗಳಿಗೆ ಅವಕಾಶ ಕೊಟ್ಟಾರ. ಆ ಅವಕಾಶ ಉಳಿಸ್ಕೋಬೇಕಂದ್ರೆ ನೀ ನಮ್ಮ ರಾಯಣ್ಣನಿಗೆ ಕ್ಷಮೆ ಯಾಚಿಸ್ಬೇಕು. ಇಲ್ಲ ಅಂತಂದ್ರ ರಾಜ್ಯಾದ್ಯಂತ ಈ ಹೋರಾಟ ನಡೆದಿದೆ. ಇದಕ್ಕೇನು ಸಂಪೂರ್ಣ ಬೆಂಬಲ ಎಲ್ಲರೂ ಕೊಡ್ತಾರೋ ಕೊಟ್ಟಬಿಡಿಲ್ಲ. ಯಾಕಂದ್ರೆ ಅವ್ರಿದ್ದಲ್ಲಿ ನೀರು ಬದಿ ಕಜ್ಜಾಡಾಯ್ತು ಪುಣ್ಯವಂತ ಮೊದಲು ಅರ್ಥ ಮಾಡ್ಕೋ. ಅಲ್ಲ ನೀವು ದಯವಿಟ್ಟು ಲಾಡವ್ರೆ ಇನ್ನ ಕಾಲ್ ಮಿಂಚಿಲ್ಲ. ಯಾಕಂದ್ರೆ ನಾವು ಹೋರಾಟಕ್ಕೆ ಇಳಿಬೇಕಾದ್ರೆ ನಾವು ಅವತ್ತು ಇಳಿತಿದ್ದು ನಾವ್ ಯಾಕೆ ತಡ್ಕೊಂಡು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾನ್ ನಾಯಕನ ಏನು ಕ್ಷಮೆ ಯಾಚಿಸ್ತಾನೆ ಬಿಡ ಅಂತ ನಾವು ಮನಸ್ಸು ಒಂದು ದೊಡ್ಡ ಮಾಡ್ಕೊಂಡು ನಾವು ಗಪ್ಪಿಟ್ಟು ಹಿರಿಯರು ಹೇಳಿದ್ರೆ ಆದ್ರೂ ಕೂಡ ನೀ ನಮ್ಮ ತೆರಿಗೆ ಹೇಳಕ್ ದುಡ್ಡು ನಿನಗೆ ಪಾಲಾಗೈತೆ ಅನ್ಸಾಕತ್ತೈತಿ. ನೀನು ಇಲ್ಲಿ ಮಾತ್ರ ನಾವು ಬೆಳೆಯಂಗಿಲ್ಲ ನಿನ್ನ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾವು ಈ ಜುಬ್ಲಿ ಸರ್ಕಲ್ಗೆ ಬರ್ತೀವಿ. ಅಲ್ಲಿ ಒಂದು ಸಣ್ಣ ಸಭೆ ಆಗ್ತದೆ. ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆ ಮನವಿಯನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ ಪೊಲೀಸ್ ಅಧಿಕಾರಿಗಳು ಅನುವು ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಆ ಸಭೆಯಲ್ಲಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಿ ಇವತ್ತಿನ ಸಭೆಯನ್ನು ಸಮಾಪ್ತಿಗೊಳಿಸ್ತೀವಿ. ತಾವೆಲ್ಲರೂ ಕೂಡ ಈ ಒಂದು ಮುಂದಿನ ದಿನಾಂಕವನ್ನ ಏನು ಕಾನೂನಿನನ್ವಯ ಒಂದು ಹೈಕೋರ್ಟ್ ನಮಗೆ ನಿರ್ದೇಶನ ನೀಡ್ತದೆ ಆ ವಿಷಯವನ್ನು ತಮ್ಮೆಲ್ಲರಿಗೂ ಕೂಡ ಸಂಪರ್ಕ ಮಾಡಿ ನಾವು ತಿಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಇಡೀ ರಾಜ್ಯದ ಜನತೆ, ರಾಯಣ್ಣನ ಅಭಿಮಾನಿಗಳು, ಈ ದೇಶಾಭಿಮಾನಿಗಳು ಇಲ್ಲಿ ಸೇರಿ ಅವರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನ ನಾವು ನೀವೆಲ್ಲರೂ ಮಾಡೋಣ ಅನ್ನುವಂಥದ್ದನ್ನು ಹೇಳಿ ಈಗ ನಾವೆಲ್ಲರೂ ಕೂಡ ಈ ಒಂದು ಪ್ರೊಸೆಷನ್ ನಲ್ಲಿ ಪಾಲ್ಗೊಳ್ಳೋಣ. ಧನ್ಯವಾದಗಳು.